ಸುಬ್ಬು, ಇಷ್ಟೊತ್ತಲ್ಲಿ ನಿನ್ನ ಆಚೆ ಹೋಗೋದನ್ನ ಯಾರಾದರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಯ್ಯಯ್ಯೋ, ಹೌದಲ್ವಾ? ಈಗೇನು ಮಾಡೋದು? ಇನ್ನೇನು ಮಾಡೋದು? ಇವತ್ತು ರಾತ್ರಿ ಇಲ್ಲೇ ಮಲಗಿ ಬೆಳಗಿನ ಜಾವ ಬೇಕಿದ್ರೆ ಎದ್ದು ಹೋಗಂತ. ಏನು, ನಾನು ಇಲ್ಲಿ ಮಲ್ಗದ? ಯಾಕೆ? ಇಲ್ಲಿ ಮಲಗಿದ್ರೆ ನಿಮ್ಗೇನಾದ್ರೂ ಮುಳ್ಳು ಚುಚ್ಚುತ್ತಾ? ಅದು ಹಾಗಲ್ಲ ಮೇಡಮ್. ಮತ್ತಿನ್ನೇಗೆ? ಸುಮ್ಮನೆ ಇಲ್ಲೇ ಬಿತ್ಕೋ ಸುಬ್ಬು. ಇಲ್ಲ ಮೇಡಮ್, ಇಷ್ಟೊತ್ತಾಗಿದೆ, ಮನೇಲಿ ನಾನು ಇನ್ನೂ ಬಂದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿರ್ತಾರೆ. ಅದೆಷ್ಟು ಸಲ ಫೋನ್ ಮಾಡಿದಾರೋ ಏನೋ, ನೆಟ್ವರ್ಕ್ ಬೇರೆ ಇರಲಿಲ್ಲ. ಏನ್ರಿ ಇಷ್ಟೊತ್ತಾದ್ರೂ ಇವ್ನ ಮನೆಗೆ ಬಂದಿಲ್ಲ, ಫೋನ್ ಮಾಡಿದ್ರೆ ನಾಟ್ ರೀಚಬಲ್ಲು. ಯಪ್ಪ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಇನ್ನೊಂದ್ಸಲಿ ಕಾಲ್ ಮಾಡೆ, ಕನೆಕ್ಟ್ ಆದರೂ ಆಗ್ಬೋದು. ಕುಡಿ ಕುಡಿ. ರಿಂಗ್ ಆಗ್ತದೆ, ರಿಂಗ್ ಆಗ್ತದೆ. ಮಾತಾಡ ಮಾತಾಡ. ನೋಡಿ, ಹೇಳಿದ ತಕ್ಷಣ ಫೋನ್ ಮಾಡ್ಬಿಟ್ಟಿದ್ದಾರೆ. ಹಲೋ ಅಮ್ಮ. ಸುಬ್ರಹ್ಮಣ್ಯ, ಎಲ್ಲಿದ್ಯಪ್ಪ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಬೆಳಗ್ಗೆಯಿಂದ ಒಂದು ಫೋನು ಮಾಡಿಲ್ಲ. ಆರಾಮಾಗಿದ್ಯಾ ತಾನೇ? ಆರಾಮಾಗಿ ಇದ್ದೀನಮ್ಮ. ಯಜಮಾನ್ರು ಯಾವುದೋ ಒಂದು ಕೆಲಸ ಹೇಳಿದ್ರು, ಸ್ವಲ್ಪ ದೂರ ಬಂದ್ಬಿಟ್ಟಿದ್ದೀನಿ. ಇನ್ನೇನು ಬೆಳಿಗ್ಗೆ ಬಂದ್ಬಿಡ್ತೀನಮ್ಮ. ಏನಂತೆ? ಎಲ್ಲೋ ದೂರ ಇದ್ದಾನಂತೆ, ನಾಳೆ ಬೆಳಗ್ಗೆ ಬರ್ತಾನಂತೆ. ಅಲ್ಲಿ ಕುಳ್ಳಿ ಒಂದು ನಿಮಿಷ. ಹಲೋ, ಎಲ್ಲಿ ಉಳ್ಕೊಂಡಿದ್ಯೋ? ಅಲ್ಲಿ ಉಳ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಇದೆ ತಾನೆ? ಹೂನಪ್ಪ, ಒಳ್ಳೆ ಹೋಟ್ಲೇ ಇದೆ. ಕೊಡಿಲಿ ಕೊಡಿಲಿ. ಸುಬ್ರಹ್ಮಣ್ಯ, ನಿನಗೆ ಆಚೆ ಊಟ ಸರಿ ಹೋಗಲ್ಲ, ಬರೀ ಮೊಸರನ್ನ ಮಾತ್ರ ತಿನ್ನಪ್ಪ. ನಿಮ್ಮ ಮಲ್ಕೊಳ್ಳುವಾಗ ಭಯ ಆದ್ರೆ ಆಂಜನೇಯನ ಸ್ತೋತ್ರ ಹೇಳು. ಯಾಕೆಂದ್ರೆ ನೀನು ಒಬ್ಬನೇ ಮಲ್ಕೋತಿಯಲ್ಲಪ್ಪ, ಮೋಹಿನಿ ಕಾಟ ಇದ್ರೆ ಏನು ಮಾಡೋದು? ಅದಕ್ಕೆ. ಮೋಹಿನಿನ? ಇಲ್ಲಿ ಯಾವ ಮೋಹಿನಿನೂ ಇಲ್ಲಮ್ಮ. ಸರಿ, ನೀವು ಮಲ್ಕೊಳ್ಳಿ. ಆದರೆ ನಾನು ಇವಾಗಲೇ ಬರ್ತೀನಿ, ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬರ್ತೀನಿ. ಲೇ ವಿಶಾಲೆ, ಸುಬ್ಬು ತುಂಬ ಟೆನ್ಷನ್ ಇರ್ತಾನೆ. ಅವ್ನು ಬರ್ತಿದ್ದ ಹಾಗೆ ವರು ವಿಷಯ ಹೇಳೋದು ಬೇಡ. ನಡಿ. ಅದೇನದಾದ್ರೆ ಇವತ್ತಿಲ್ಲೇ ಇದ್ದು ಬೆಳಗ್ಗೆ ಹೋಗು. ನಾನು ಹೇಗಿದ್ರು ಮಂಚದ ಮೇಲೆ ಮಲ್ಕೋತಾ ಇಲ್ಲ, ಕೆಳಗೆ ಚಾಪೆ ಹಾಸ್ಕೊಂಡು ಮಲ್ಕೋತೀನಿ. ನೀನ್ ಮಂಚದ ಮೇಲೆ ಮಲ್ಕೋ. ಮೇಡಮ್, ನಾನು ಇಷ್ಟೊತ್ತಿಗೆ ಇಲ್ಲಿದ್ರೆ ಸರಿ ಹೋಗಲ್ಲ. ಬೇಡ ಮೇಡಮ್. ಮೇಡಮ್ ಹೇಳ್ದೆ ತಾನೆ, ಸುಮ್ಮನೆ ಇಲ್ಲೇ ಮಲ್ಗಿ ಬೆಳಗ್ಗೆ ಹೋಗು ನೀನು. ಮೇಡಮ್, ಏನಾಯ್ತು? ಸುಬ್ಬು, ಇವತ್ತು ಚಪ್ಪಲಿ ಇಲ್ಲದೆ ಓಡಾಡಿದ್ವಲ್ಲ, ಯಾವ್ದೋ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ. ಅಯ್ಯೋ, ಪ್ರಾಣ ಉಳಿಸ್ಕೊಳ್ಳೋ ಭಯದಲ್ಲಿ ನೋವಾಗಿದ್ದ ಗೊತ್ತಾಗ್ಲಿಲ್ಲ ನೋಡು. ಅಯ್ಯೋ, ಮುಂಚೆನೆ ಹೇಳ್ಬೇಕಲ್ವಾ ಮೇಡಮ್ ನೀವು? ಇಲ್ಲಿ ಕಾಲ್ ಕುಡಿ ನಿಮ್ದು. ಬೇಡ ಸುಬ್ಬು, ಬಿಡು. ಅಯ್ಯೋ, ಕುಡಿಲಿ. ತುಂಬ ಒಳಗೆ ಹೋಗ್ಬಿಟ್ಟಿದ್ದಿಲ್ಲ ಮೇಡಮ್. ಸೇಫ್ಟಿ ಪಿನ್ ಇದೆಯಾ? ಆ ಡ್ರಾರಲ್ಲಿ ಇರ್ಬೇಕು. ಇದೆ. ಇದಾನಾ? ಕೊಡಿ ಮೇಡಮ್. ತುಂಬ ನೋಗ್ತಿದೆ ಮೇಡಮ್. ಸ್ವಲ್ಪ ತಡ್ಕೊಡಿ, ಬೇಗ ತೆಗೆದ್ಬಿಡ್ತೀನಿ. ಅಯ್ಯೋ ಮೇಡಮ್, ದಯವಿಟ್ಟು ಕೂಗ್ಬೇಡಿ. ನೀವು ಕೂಗಿದ್ರಿ ಅಂತ ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ. ಸುಬ್ಬು, ಇಷ್ಟು ನೋವಾಗ್ತಿದೆ, ನೀನು ಕೂಗ್ಬೇಡಿ ಅಂತಿದ್ಯಲ್ಲ ನೀನು. ಮೇಡಮ್, ನೀವು ಆ ರೆಸಾರ್ಟ್ ಅವನಿಗೆ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ನನಗಂತೂ ಸಖತ್ ಭಯ ಆಗೋಯ್ತು ಮೇಡಮ್, ಎಲ್ಲಿ ಸಿಗಾಕೊಂಡ್ಬಿಡ್ತೀವೋ ಅಂತ. ಆಮೇಲೆ ನೀವು ಹೇಳಿದ್ ನೋಡಿ ಅವ್ನು ಸ್ವಲ್ಪ ಸಮಾಧಾನ ಆದ್ನಲ್ಲ, ಆಮೇಲೆ ನಾನು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮುಳ್ಳು ತೆಗೆದಿದ್ದೀನಿ, ನೀವಿನ್ನು ಆರಾಮಾಗಿ ನಡಿಬೋದು. ತತ್ತೆ ಬಿಡಿದ್ಯಾ? ನನಗೆ ಗೊತ್ತೇ ಆಗ್ಲಿಲ್ಲ ಸುಬ್ಬು. ಅದೇ ಸುಬ್ಬು ಸ್ಪೆಷಾಲಿಟಿ. ಓ, ಮಾತಲ್ಲೇ ಮರಳು ಮಾಡೋದಂದ್ರೆ ಇದೇನಾ?
ಹಾಗೆ ಅನ್ಕೊಳ್ಳಿ. ಯೋಳಿ ಸ್ವಾಮಿಗಳೇ, ನನ್ನ ತಂಗಿರ ಮದುವೆ ಯಾವಾಗ ಆಯ್ತದೆ? ನಿನ್ ತಂಗಿರ ಮದುವೆ ಆಗೋ ಮೊದಲು ನಿನ್ನ ಮದುವೆನೇ ಆಗೋದು. ಎದ್ದೇಳಿ ಯಾಕೆ? ನಾನು ಹೇಳಿ ಸುಳ್ಳಾಗೋದು, ಶಾಸ್ತ್ರ ಯಾವತ್ತೂ ಸುಳ್ಳಾಗೋದಿಲ್ಲ. ಏನಣ್ಣ ನೀನೇ ಹುಡುಕತ್ಯಾ? ನಾನೇ ಹುಡುಕ್ಬೇಕಾ? ಅಣ್ಣ ಅಂದ್ರೆ ಹೀಗೆ ತಂಗಿರ ಕಷ್ಟ ಕೇಳೋ ಅಣ್ಣ ಆಗಿರ್ಬೇಕು, ತಂಗಿರ ಸುಖಕ್ಕೋಸ್ಕರ ಕಷ್ಟ ಪಡೋ ಅಣ್ಣ ಆಗಿರ್ಬೇಕು, ತಂಗಿಯರ್ನೇ ಸರ್ವಸ್ವ ಅಂತ ಕಾಪಾಡೋ ಅಣ್ಣ ಆಗಿರ್ಬೇಕು. ಇಂಥ ಅಣ್ಣ ಎಲ್ಲಿ ಸಿಗ್ತಾನೆ? ನಮ್ಮಣ್ಣನೂ ಇದೇ ತರ ನನ್ನ ನೋಡ್ಕೊಳ್ತಾನೆ. ತಂಗಿ ಅಂದ್ರೆ ಪ್ರಾಣ ಅವನಿಗೆ. ಅದು ನಿಜ. ತಂಗಿ ಎಷ್ಟೇ ತಪ್ಪು ಮಾಡಿದ್ರು ತಂಗಿಗೋಸ್ಕರ ಒಂದು ದಾರಿ ತೋರಿಸ್ಬೇಕು ಅಂತೇಳಿ ಮೂಕ ಜೀವಿ ಥರ ಇರೋ ನಿಮ್ಮಣ್ಣನು ಗ್ರೇಟೇ. ಹೌದು, ಅವನು ಸಾಮಾನ್ಯದನಲ್ಲ. ಅವನಿಗೆಷ್ಟೇ ಕಷ್ಟ ಇದ್ದರೂ, ಅವನಿಗೇನೇ ಸಮಸ್ಯೆಗಳು ಬಂದರೂ ಎಲ್ಲರ ಜೊತೆಲೂ ನಗಿಸ್ತಾ ಇರ್ತಾನೆ. ನನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನೇ ಕಲಿಸಿದ್ದೀನಿ. ನಾವಿಲ್ಲ ಅಂದರೆ ನಮ್ಮ ಪ್ರೀತಿಗೆ ಒಪ್ಪಿಲ್ಲ ಅಂತ ಈಗಿನ ಕಾಲ ಮಕ್ಕಳು ಏನು ಮಾಡ್ತಾರೆ ಅಂತ ನೀನು ನೋಡಿಲ್ವಾ? ತಂಗಿರಿರುವಾಗ ಅಣ್ಣ ಅಂತ ಯಾರು ಬೇಕಾದರೂ ಅನ್ನಿಸ್ಕೋತಾರೆ. ಆದರೆ ಅಣ್ಣನ ಸ್ಥಾನನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಣ್ಣ ಅಂದರೆ ತಂದೆಗಿಂತ ದೊಡ್ಡವನು. ಅವನಲ್ಲಿ ಒಬ್ಬ ಸ್ನೇಹಿತ ಇರ್ತಾನೆ. ತಂಗಿರು ಎಷ್ಟೇ ಕಷ್ಟದಲ್ಲಿದ್ದರೂ ಕಾಪಾಡುವಂಥ ಒಬ್ಬ ಒಳ್ಳೆ ಸೈನಿಕ ಇರ್ತಾನೆ. ತಂಗಿರು ಯಾವುದೇ ತೊಂದರೆ ಪಡಬಾರ್ದು ಅಂತ ಬೇಡ್ಕೊಳ್ಳೋ ಒಳ್ಳೆ ಭಕ್ತ ಇರ್ತಾನೆ. ತಂಗಿರು ಕಷ್ಟಪಡಬಾರ್ದು ಅಂತ ತಾನು ಕೂಲಿ ಕೆಲಸ ಮಾಡೋ ಕೂಲಿಗಾರನೂ ಇರ್ತಾನೆ. ಈ ಜವಾಬ್ದಾರಿನೆಲ್ಲ ನಿಭಾಯಿಸೋನೆ ಒಳ್ಳೆ ಅಣ್ಣ ಅನ್ನಿಸ್ಕೊಳ್ಳೋದು. ಆ ಅಣ್ಣನ ಕಥೆನೇ ಇಲ್ಲಿ ಬರ್ತಾ ಇರೋದು ಕಣೆ. ಅವನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನೋಡು. ತಂಗಿರಿಗೋಸ್ಕರ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದಾನೆ. ಈ ಅಣ್ಣಯ್ಯ ತಂಗಿರಿಗೋಸ್ಕರ ಅದೇನೇನು ಮಾಡ್ತಾನೆ ಅಂತ ನಾವು ನೋಡೋಣ ಕಣೆ. ನಮ್ಮ ಸುಬ್ರಹ್ಮಣ್ಯ ಇರೋ ಒಬ್ಬ ತಂಗಿನ ಸಂಭಾಳ್ಸೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾನೆ. ಅಂಥದ್ರಲ್ಲಿ ಈ ಅಣ್ಣಯ್ಯನಿಗೆ ನಾಲ್ಕು ಜನ ತಂಗಿರು. ಅವ್ರನ್ನೇ ಬಾಯಿಸೋದಕ್ಕೆ ಈ ಅಣ್ಣಯ್ಯ ಅದೆಷ್ಟು ಫಜೀತಿ ಪಡಬೇಕೋ ಏನೋ. ಯಾಕೆ ಹಾಗೆ ಹೇಳ್ತೀಯ? ತಂಗೀರನ್ನ ಸಂಭಾಳಿಸೋಕ್ಕೆ ಫಜೀತಿ ಪಡಬೇಕಾಗಿಲ್ಲ, ಪ್ರೀತಿ ಇದ್ದರೆ ಸಾಕು ಅಲ್ವ ನಮ್ಮವರು? ಹೌದು ಅಪ್ಪ, ಈ ಅಣ್ಣ ಏನು ನಮ್ಮ ಅಣ್ಣನ ತರಾನೇ. ನೋಡೋಣ ಬಿಡಿ. ಈ ಅಣ್ಣಯ್ಯ ತನ್ನ ತಂಗಿರಿಗೋಸ್ಕರ ಏನೇನು ಮಾಡ್ತಾನೆ ಅನ್ನೋದನ್ನು ದಿನ ನೋಡೋಣ. ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡ್ಬಿಡ್ತೀನಪ್ಪ ನಾನಂತೂ. ಒಂದಿನೂ ಮಿಸ್ ಮಾಡಲ್ಲ. ಏನಂತೀರಾ ನೀವು? ನೋಡ್ತೀರಾ ಅನಂತ ಶಯನ? ಏನ್ ಸುಬ್ಬು, ಇಷ್ಟದಲ್ಲಿ ಮತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ? ಶ್ರೀವಲಿ ಮೇಡಮ್. ಏನಪ್ಪ ಹೇಳೋದು ಇವಳಿಗೆ, ಎಲ್ಲಿದ್ದೀನಿ ಅಂತ ಹೇಳಿ. ಹೇಳಿ ಶ್ರೀವಲಿ. ಏನ್ ಸುಬ್ಬು ನೀನು ಯಾವತ್ತೂ ನನ್ನ ಫೋನೇ ರಿಸೀವ್ ಮಾಡ್ದಿರೋನು ಇವತ್ತು ನನ್ನ ಫೋನ್ ರಿಸೀವ್ ಮಾಡಿದ್ಯಾ? ಛೇ, ನಿನ್ನ ಕಾಲ್ ರಿಸೀವ್ ಮಾಡ್ದಿರೋಕ್ಕಾಗುತ್ತಾ ಶ್ರೀವಲಿ? ನಿನ್ನ ಮನೆಗೋಸ್ಕರ ಎಷ್ಟು ರಿಸ್ಕ್ ತೊಗೊಂಡಿದ್ಯಾ. ನಾನು ನಿನ್ನ ಹತ್ರ ಮಾತಾಡಿದ್ರೆ ಇನ್ನು ಯಾರ ಹತ್ರ ಮಾತಾಡಲಿ? ಸುಬ್ಬು, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸುಬ್ಬು. ಅದ್ ಸರಿ, ನೀನ್ ಎಲ್ಲಿದ್ಯಾ? ಮನೆ ಮುಂದೆ ನಿನ್ ಗಾಡಿನೂ ಕಾಣಿಸ್ತಿಲ್ಲ. ನೀನ್ ಬಂದಿದ್ಯೋ ಇಲ್ವೋ ಅಂತಾನೂ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಫೋನ್ ಮಾಡಿದೆ. ನಾನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಇದ್ದೀನಿ, ಇನ್ನೇನು ಹೊರಡ್ತೀನಿ. ಹೌದು, ಇಷ್ಟೊತ್ತಾಗಿದೆ, ನೀನು ಯಾಕೆ ಇನ್ನೂ ಮಲಗಿಲ್ಲ? ಮಲ್ಕೋಬೇಕಲ್ವಾ? ನಿನ್ನ ಕೈ ಗಾಯ ಹೇಗಿದೆ? ಸರಿ ಹೋಯ್ತಾ? ಸುಬ್ಬು, ಈ ಕೈಗಾಗಿರೋ ಗಾಯ ಎಲ್ಲ ವಾಸಿ ಆಯ್ತು.
ನೀನು ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಿದ್ಯಲ್ಲ ನನಗಷ್ಟೇ ಸಾಕು. ಸರಿ ಸರಿ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ನೀನು ಮಲ್ಕೊ. ಸರಿ ಸುಬ್ಬು, ಆಯಿತು. ಏನು ಶ್ರೀವಲ್ಲಿ ಜೊತೆ ಫ್ರೆಂಡ್ಶಿಪ್ ಜೋರಾಗಿದೆ, ಕೇಳಿದ್ರೆ ಏನು ಇಲ್ಲ ಅಂತ್ಯ. ಏನು ಇಲ್ಲ, ಅವಳು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾಳ ನಿನಗೆ? ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಮೇಡಮ್, ಅವಳು ನಮ್ಮ ಮನೆಗೋಸ್ಕರ. ಬಿಡಿ ಈಗ ಅದೆಲ್ಲ ಯಾಕೆ, ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ ಮೇಡಮ್. ಆಯ್ತು ಬಿಡಪ್ಪ, ನನಗೆ ಗೊತ್ತಾಯ್ತು ನೀನು ಯಾಕೆ ಇಲ್ಲಿಂದ ಹೋಗ್ಬೇಕಂತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಅಂದರೆ ಏನಿಲ್ಲ, ನೀನು ಇಲ್ಲಿ ಇರಲ್ಲ ಅಂತ ನನಗೆ ಗೊತ್ತು. ಇಲ್ಲಿದ್ರೆ ಪಾಪ ರಾತ್ರಿ ಎಲ್ಲ ಅವಳ ಜೊತೆ ಮಾತಾಡೋಕ್ಕಾಗಲ್ಲ ನೋಡು. ಮೇಡಮ್ ಇವತ್ತಿಂದೆಲ್ಲ ನೆನ್ಸ್ಕೊಂಡು ಮೊದಲೇ ನಂಗೆ ತಲೆ ಕೆಟ್ಟೋಗಿದ್ದೀನಿ. ಈ ಥರ ಎಲ್ಲ ಮಾಡಿ ಮತ್ತೆ ತಲೆ ಕೆಡಿಸ್ಬೇಡಿ. ಎಲ್ಲ ಮಲಗಿದ್ದಾರೆ ಅನಿಸುತ್ತೆ. ಮೊದಲು ನೀವು ಆಚೆ ಹೋಗಿ ಎಲ್ಲ ಮಲಗಿದಾರ ಕನ್ಫರ್ಮ್ ಮಾಡಿಕೊಂಡು ಬಂದು ನನಗೆ ಹೇಳಿದರೆ ನಾನು ಹೊರಟ್ಬಿಡ್ತೀನಿ. ಸರಿ ಸರಿ, ಕಳ್ಸ್ಕೊಡ್ತೀನಿ. ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲದೆ ಇರೋರನ್ನ ಒತ್ತಾಯ ಮಾಡಿ ಇಡ್ಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ನಿನಗೆ ಹೋಗ್ಬೋದು, ಹೋಗೋ. ಮತ್ತದೇ ಹೇಳ್ತಿದ್ರಲ್ಲ ಮೇಡಮ್, ನಾನು ಆಚೆ ಹೋಗಿ ನನ್ನ ಯಾರಾದರೂ ನೋಡಿ. ಅದೇ ತಾನೇ ನಾನು ಆಗಲೇ ಹೇಳಿದ್ದು. ಸರಿ ಬಿಡು, ಹೇಗಾದರೂ ಮಾಡಿ ನಾನೇ ನಿನ್ನ ಆಚೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಈಗ ಬರ್ತೀಯಾ? ಬಂದೆ ಮೇಡಮ್. ನಾನು ಹಿಂದಿನ ಬಾಗಿಲಿಂದ ಕರ್ಕೊಂಡು ಹೋಗ್ತೀನಿ. ನಾನು ಹಿಂದೆನೆ ಬಾ. ಸರಿ ಮೇಡಮ್, ನೋಡ್ಕೊಂಡು ಬಾ, ನಾನು ಹಿಂದೆನೆ ಬಾ. ಮೇಡಮ್ ಯಾರ್ದು ನೆರಳು ನೋಡಿದೆ, ಯಾರೋ ಬಂದಂಗಾಯ್ತು. ಹೌದಾ? ಇರೋ ನಿಮಿಷ. ಯಾರು ಇಲ್ಲ, ನೆರಳು ಇಲ್ಲ, ಏನೂ ಇಲ್ಲ. ಯಾಕೆ ಇಷ್ಟ ತಿಳ್ಕೊತಿದ್ದೆ? ಆಯ್ತು ಮಗಳ. ಮೇಡಮ್ ನೀವಿರೋದು ನಿಮ್ಮ ಮನೇಲಿ, ಅದಕ್ಕೆ ನಿಮ್ಗೆ ಹೆದರಿಕೆ ಅಲ್ಲ. ಆದರೆ ನಾನು ಇಷ್ಟೊತ್ತಿಗೆ ನಿಮ್ಮ ಮನೇಲಿ ಇದ್ದೀನಲ್ಲ, ಇದನ್ನು ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ. ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ ಬಿಡಿ. ಹೌದು, ನನಗೆ ಅರ್ಥ ಆಗ್ತಿರೋದು ಇನ್ನೇನೇನೋ ಇದೆ. ಏನೋ ಏನಿಲ್ಲ ನೋಡಿ. ಸಾರಿ ಮೇಡಮ್, ಹೌದಪ್ಪ ಹೌದು, ನನ್ನ ಕೂದಲಲ್ವಾ, ನಿನಗಾಗಲ್ಲ. ನನ್ನ ಕೂದಲು ಶ್ರೀವಲ್ಲಿ ಕೂದಲು ಥರ ಸಂಪಾಗಿ ಬೆಳೆದಿಲ್ವಲ್ಲ. ನನ್ನನ್ನು ಅವಳ ಜೊತೆ ಕಂಪೇರ್ ಮಾಡಬೇಡ ನೀನು. ನಾನೆಲ್ಲಿ ಕಂಪೇರ್ ಮಾಡ್ತೇನೆ ಮೇಡಮ್? ಅವ್ಳ ಜೊತೆ ಕಂಪೇರ್ ಮಾಡ್ಕೋತಿರೋದು ನೀವೇ, ಅವಳ ವಿಷಯ ತೆಗೆದ್ರು ನೀವೇ. ಸಾಕು, ಅವಳ ಬಗ್ಗೆ ಏನು ಮಾತಾಡಬೇಡ ಇವಾಗ. ಈಗ ನಿನ್ನ ನಡೀತು ಅಥವಾ ನಾನು ಜೋರಾಗಿ ಹೋಗ್ಬಿಡ. ಅಲ್ಲ ಮೇಡಮ್, ಈಗ ಏನಾಯ್ತು ಅಂತ ಇರಿಟೇಟ್ ಮಾಡಬೇಡ ಸುಬ್ಬು. ನೀನು ಉಸಿರು ಬಿಡಬೇಡ, ಮಾತಾಡಬೇಡ, ಸುಮ್ಮನೆ ನೋಡಿ. ಆಯ್ತು, ನಾನು ಮಾತಾಡಿ ಅಲ್ಲಿ ಬಿಟ್ಟರೆ ಹೊರಗಡೆ ನನ್ನಲ್ಲೇ ಉಸಿರಾಡ್ತೀನಿ. ಮಾತಾಡ್ತಿದ್ಯಾ ನೀನು? ಶ್ರಾವಣಿ, ಚಿಕ್ಕಮ್ಮ. ಹೋಗು, ಈಗ ನಿನ್ನ ಇಷ್ಟ ಬಂದಾಗಿರು, ನನ್ನನ್ನು ಏನೂ ಕೇಳಬೇಡ. ಅಲ್ಲ ಈಗ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ನೀವು? ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನಿನ್ನ ಮನೆಯಿಂದ ಆಚೆ ಸೇಫಾಗಿ ಬಿಟ್ಟಿದ್ದೀನಿ. ಇನ್ನೇನಿದ್ರು ನಿನ್ನ ಲೈಫ್ ನಿಂದು. ಲೈಫಾ? ಏನು ಮೇಡಮ್ ಇಷ್ಟೊಂದು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ ನೀವು? ಹೌದಲ್ವಾ? ನಾನು ಯಾಕೆ ಈಗ ಆಡ್ತಿದ್ದೀನಿ? ಅವಳು ಸುಬ್ಬು ಕಾಲ್ ಮಾಡಿದ್ರೆ ನನಗೇನಾಗಬೇಕು?
ಯಾರು ಯಾರು ಕಾಲ್ ಮಾಡ್ತಿರೋದು? ಮತ್ತೆ ಶ್ರೀವಲ್ಲಿ ಕಾಲ್ ಮಾಡಿದ್ಲಾ? ಇಲ್ಲ ಅನ್ನು ಸುಬ್ಬು, ಇಲ್ಲ ಅನ್ನು. ಮತ್ತೆ ಅವಳೇ ಮಾಡ್ತಾ ಇದ್ದಾಳೆ ಮೇಡಮ್. ಅದು ಮನೆಗೆ ಇನ್ನೂ ಹೋಗಿಲ್ವಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಯ್ಯೋ ಪಾಪ, ಪುಟ್ಟ ಮಗು ನೀನು, ತಪ್ಪಿಸ್ಕೊಂಡ್ಬಿಡ್ತೀಯಾ? ಹೋಗು ಮೊದಲು ಇಲ್ಲಿಂದ ಹೋಗಿ ನೀನು. ಮೇಡಮ್ ಇವಾಗ ಹೋಗ್ತೀವಲ್ವ, ನಾನು ಹೋಗ್ಬಿಡ್ಲಾ? ಹೋಗ್ತೀನಿ ಮೇಡಮ್, ಬಾಯ್. ಗುಡ್ ನೈಟ್. ಗೆಟ್ ಲಾಸ್ಟ್. ಹೋಗೇ ಬಿಟ್ಯಾ? ಹೋಗು. ಲೇ ವಿಶಾಲು, ಸುಬ್ಬು ಎದ್ಬಿಟ್ಟ, ಕಾಫಿ ತಗೊಂಬರೇ. ಕಾಲೆಲ್ಲ ಒತ್ಬೇಡ, ಸುಮ್ಮನೆ ಬಿಡು ನೀನು. ಅಲ್ಲಪ್ಪ, ರಾತ್ರಿ ನೀನು ಲೇಟಾಗಿ ಬಂದಿರ್ತೀಯಲ್ಲ, ಸುಸ್ತಾಗಿರ್ತೀಯ, ಈ ಮಲಗಲಿ ಅಂತ ಸುಮ್ಮನೆ ಆಗ್ಬಿಟ್ವಿ. ಮಧ್ಯರಾತ್ರಿ ಎದ್ದು ಬಂದು ನೋಡ್ತೀನಿ ಕಾಲು ನೋವು ಅಂತ ಕನ್ವರ್ಸ್ತಾ ಇದ್ದೆ. ಅದಕ್ಕೆ ನಾನು ನಿಮ್ಮಮ್ಮ ಇಲ್ಲೇ ಕುತ್ಕೊಂಡು ಕಾಲು ಒತ್ತಾ ಇದ್ವಿ. ಆಗ ನೀನು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಕಾಲೆಲ್ಲ ಒತ್ಬೇಡ ನೀನು, ಸುಮ್ಮನೆ. ತಗೋಪ್ಪ. ನಾನಾದರೂ ಮಧ್ಯದಲ್ಲಿ ತೂಗುಡ್ಸ್ಬಿಟ್ಟೆ. ನಿಮ್ಮಪ್ಪ ಇಡೀ ರಾತ್ರಿ ನಿನ್ನ ಕಾಲು ಒತ್ತುತ್ತಾ ಇದ್ರು. ಅಲ್ಲ, ನೀವು ಯಾಕೆ ನನ್ನ ಕಾಲು ಒತ್ತಬೇಕು? ಮನೆ ಮಗ ಆಗಿ ನಾನು ನಿಮ್ಮ ಸೇವೆ ಮಾಡಬೇಕೆ ಹೊರತು ನೀವು ನನ್ನ ಸೇವೆ ಮಾಡಬಾರ್ದು. ಯಾಕೋ ಸುಬ್ರಹ್ಮಣ್ಯ ಹೆಂಗಂತೀಯ? ನಮಗೋಸ್ಕರ ದುಡಿತಿರೋ ನೀನು, ನಮಗೋಸ್ಕರ ಓಡಾಡ್ತಿರೋ ಕಾಲಿದು. ಕಾಲ ನಮ್ಮನ್ನು ಕೈ ಬಿಟ್ಟರು, ನಮಗೋಸ್ಕರ ಈ ಕಾಲುಗಳು ಗಟ್ಟಿಯಾಗಿ ನಿಂತಿರ್ತವೆ. ನಮಗೋಸ್ಕರ ಊರೆಲ್ಲ ಓಡಾಡ್ಕೊಂಬರುತ್ತೆ. ಹಂಗಿರುವಾಗ ನಾವು ಒಂದು ರಾತ್ರಿ ನಿನ್ನ ಕಾಲು ಒತ್ಬಿಟ್ರೆ ಏನಾಗುತ್ತೋ? ಆಯ್ತಾಯ್ತು, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಬೇಡಿ. ಮಾಡಿದ್ರೆ ನೀವು ಮಾಡೋದಾದ್ರೇನೋ ತಲೆ ಮೇಲೆ ಕಾಲಿಟ್ಕೊಂಡು ಮಲ್ಕತ್ತೀಯಾ? ಏನೋ ಪ್ರಪಂಚನೇ ಮುಳುಗೋಗೋ ಥರ ಮಾತಾಡ್ತಿದ್ಯಾ? ಅದು ಬಿಡುಕಂದ, ರಾತ್ರಿ ಅಷ್ಟು ಲೇಟಾಗಿ ಬಂದಿಲ್ಲ, ಎಲ್ಗೋಗಿದ್ದೆ? ಸಾಲಿಗ್ರಾಮ. ಹೋಗೋ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ನೀನ್ ಅಲ್ಲೇ ಸಾಯ್ತೀಯಾ? ಬರಲ್ಲ, ಅಲ್ಲೇ ಉಳ್ಕೋತೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ಯಾ? ಅದು ಹೇಳಿದ್ನಲ್ಲಪ್ಪ, ಯಜಮಾನ್ರು ಒಂದು ದೊಡ್ಡ ಕೆಲಸ ಕೊಟ್ಟಿದ್ದಾರೆ ಅಂತ, ಅದಕ್ಕೆ ಪಕ್ಕದೂರಿಗೆ ಹೋಗಿದ್ದೆ, ಬರೋದು ಲೇಟ್ ಆಗೋಯ್ತು. ಓಹೋ, ತುಂಬ ಮುಖ್ಯವಾದ ಕೆಲಸನೇನಪ್ಪ? ಹೂನಮ್ಮ, ತುಂಬ ಮುಖ್ಯವಾದ ಕೆಲಸ. ಆದರೆ ಆ ಕೆಲಸ ಇನ್ನೂ ಈಗಷ್ಟೇ ಶುರುವಾಗಿದೆ, ಮುಗ್ದಿಲ್ಲ. ನಾನೇ ಮುಂದೆ ನಿಂತು ಆ ಕೆಲಸ ಮುಗಿಸ್ಬೇಕು. ಯಜಮಾನ್ರು ಹೇಳಿರೋ ಕೆಲಸನ ಜವಾಬ್ದಾರಿಯಿಂದ ಮಾಡ್ಕಂದ. ನೀನು ತಡವಾಗಿ ಬಂದರೂ ಪರವಾಗಿಲ್ಲ. ಮಾಡ್ತೀನಪ್ಪ, ಯಜಮಾನ್ರಿಗೋಸ್ಕರ, ಆ ಮನೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಇನ್ನು ಮುಂದೆ ಇದನ್ನೆಲ್ಲ ಬೇರೆ ಥರನೇ ನೋಡ್ಕೋತೀನಿ. ನಿನ್ನ ಕಾಲ್ ರಿಸೀವ್ ಮಾಡೋದಕ್ಕಾಗುತ್ತೆ ಶ್ರೀವಲ್ಲಿಗೆ. ಶ್ರಾವಣಿ ಅಕ್ಕ, ಆಟ ಆಡೋಣ ಬರ್ತೀಯಾ? ಶ್ರಾವಣಿ ಅಕ್ಕ, ಆಟ ಆಡಕ್ ಬಾ. ಶ್ರಾವಣಿ ಅಕ್ಕ, ಯಾಕೆ ಕೂತಿದ್ಯಾ? ಹುಷಾರಿಲ್ವಾ? ಅಥವಾ ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡಿದ್ಯಾ? ಕೋಪನೂ ಇಲ್ಲ, ಎಂಥದ್ದೂ ಇಲ್ಲ. ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ಇವಾಗ ಆಟ ಆಡೋಕೆ ಮೂಡಿಲ್ಲ, ನೀನು ಹೋಗಿಲ್ಲಿಂದ. ಅಕ್ಕ, ಆಟ ಆಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪಿಂಕಿ, ನಾನು ಹೇಳ್ದೆ ತಾನೆ, ನನಗೆ ಆಟ ಆಡೋಕೆ ಇಷ್ಟ ಇಲ್ಲ. ನನಗೆ ಡಿಸ್ಟರ್ಬ್ ಮಾಡಬೇಡ, ಹೋಗಿ ನೀನು ಇಲ್ಲಿಂದ. ಶ್ರಾವಣಿ, ಏನಾಯ್ತಮ್ಮ? ಯಾಕೆ ಬೇಜಾರಾಗಿದ್ಯಾ? ಬೇಜಾರು? ನನಗೇನು ಬೇಜಾರಿಲ್ಲ ಚಿಕ್ಕಮ್ಮ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಾನು ಆರಾಮಾಗೇ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ, ನಿನ್ನ ಮಾತುಗಳನ್ನ ಕೇಳಿದ್ರೆ ಯಾರಿಗಾದ್ರೂ ಹಾಗೆ ಅನ್ಸುತ್ತಾ? ಹೋಗ್ಲಿ, ನಿನ್ನ ಮನ್ಸನ್ನ ನೀನೇ ಕೇಳ್ಕೊ, ನಿನಗೆ ಬೇಜಾರಾಗಿಲ್ವಾ ಅಂತ. ಏನೋ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ಏನೋ ಕಾರಣ ಇಲ್ಲದೆ ಬೇಜಾರಾಗೋದಕ್ಕೆ, ಕೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ?
ಆದರೆ ಆ ಕಾರಣನ ನಿನ್ನ ಮನಸ್ಸು ಒಪ್ಕೋತಾ ಇಲ್ಲ ಅಷ್ಟೆ. ನಿನ್ನ ಮನಸ್ಸಿಗೆ ಹಿಡಿಸ್ದೇ ಇರುವಂಥದ್ದು ಅಥವಾ ನಿನ್ನ ಮನಸ್ಸಿಗೆ ಒಪ್ಕೊಳ್ಳೋಕ್ಕೆ ಆಗದೆ ಇರುವಂಥದ್ದು ಏನಾದರೂ ನಡೀತಾ ಶ್ರಾವಣಿ? ಹಾಗೇನಾದರೂ ಆಗಿದ್ರೆ ಅದನ್ನೆಲ್ಲ ಮರೆತು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಪಿಂಕಿ, ಅಕ್ಕನಿಗೆ ಡಿಸ್ಟರ್ಬ್ ಮಾಡಬಾರ್ದು. ಬಾ.